ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದಂತ ಇಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಆ್ಯಡ್ ಅಕೌಂಟ್ ಅಂತೆಲ್ಲ ಕ್ಲಿಕ್ ಮಾಡಿದರೆ ಈಗ ಇಮೇಲ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಸೈನ್ ಇನ್ ಆಗಬೇಕು. ಅಂದರೆ ನಿಮ್ಮದು ಇಮೇಲ್, ಹೊಸ ಇಮೇಲ್ ಅವ್ರ ಮೊಬೈಲ್ ನಂಬರ್ ಕೊಟ್ಟರೆ ಈ ಥರ ತೋರಿಸುತ್ತೆ. ಸೊ ಅದಾದಮೇಲೆ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ಗೆ ನಿಮ್ಮ ಹೆಸರು ಮತ್ತು ಸರ್ನೇಮ್ ಆಪ್ಷನಲ್ಲು. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಆ ನೇಮ್ ಕೊಡಿ. ನಿಮ್ಮದೇ ಎಕ್ಸಾಕ್ಟ್ ಇದೇ ಕೊಡಬೇಕು ಅಂತ ಏನಿಲ್ಲ. ಸೊ ನಡೆಯುತ್ತೆ, ಆಪ್ಷನಲ್ ಅಲ್ವಾ, ಅದು ನಡೆಯುತ್ತೆ. ಅದಾದಮೇಲೆ ಮತ್ತೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಡೇಟ್ ಆಫ್ ಬರ್ತು ಮತ್ತು ಆಮೇಲೆ ಜೆಂಡರ್ ಕೇಳುತ್ತೆ. ಈ ಜೆಂಡರು ಮತ್ತು ಇದೆಲ್ಲ ಕೊಟ್ಟಾದಮೇಲೆ ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಚೂಸ್ ಹೌ ಯು ವಿಲ್ ಸೈನ್ ಇನ್ ಅಂತ ತೋರಿಸುತ್ತೆ. ಅಂದರೆ ಯಾವ ಥರ ಜಿಮೇಲ್ ಐ ಡಿ ಸೈನ್ ಇನ್ ಅಂದರೆ ನೀವೇ ಒಂದು ಇಮೇಲ್ ಐ ಡಿ ಕೊಡಬೇಕು. ನಿಮ್ಗೆ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಗೂಗಲ್ ಕೊಡುತ್ತೆ. ಅದಾದಮೇಲೆ ಕ್ರಿಯೇಟ್ ಸ್ಟ್ರಾಂಗ್ ಪಾಸ್ವರ್ಡ್. ಇದು ಅಥೆಂಟಿಕೇಟ್ ಯಾವುದು ನಿಮ್ಗೆ ಗೊತ್ತಿರಬೇಕು, ನೆನಪಿರುತ್ತೆ, ಅದು ಆ ಥರದ್ದು ಕೊಡಬೇಕು ಒಂದು. ಆಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅಂದರೆ ಈಗ ಅದೇ ಮತ್ತೆ ಕ್ರಿಯೇಟ್ ಮಾಡ್ಕೊಂತು. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟ್ರಾಂಗ್ ಆಗಿರೋ ಇನ್ನೂ ನೆನಪಿರೋದು, ಈಸಿ ಆಗಿರೋದು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೂನಿಕ್ ಆಗಿರೋದು ಕೊಟ್ಟರೆ ಸೊ ಅದು ಇಲ್ಲಿ ನಿಮಗೂ ನೆನಪಿರುತ್ತೆ. ಕ್ರಿಯೇಟ್ ಮಾಡ್ಕೊತಾ ಇದ್ವಿ. ಸೊ ನೋಡ್ತಾ ಇರ್ಬೋದು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಷನ್ ಯಾವ ಥರ ಇದೆ ಅಂತ ಅದೆಲ್ಲ ಪ್ರೈವೇಸಿ ಟರ್ಮ್ಸ್ ಎಲ್ಲ ಅಂತ ಇದಿರುತ್ತೆ. ಅದೆಲ್ಲ ಆಮೇಲೆ ಐ ಅಗ್ರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗೂಗಲ್ ಸರ್ವಿಸಸ್ಗೆ ಹೋಗಿ ಈ ಥರ ತೋರಿಸುತ್ತೆ. ಸೊ ಜಸ್ಟ್ ಫ್ಯೂ ಮೂಮೆಂಟ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ತದೆ. ಅಂದರೆ ಇನ್ನೊಂದು ಇಮೇಲ್ ಐ ಡಿನೇ ಅದಕ್ಕೆ ಸಪ್ರೇಟಾಗಿ ಕ್ರಿಯೇಟ್ ಆಗಿರುತ್ತೆ. ಲೋಡಿಂಗ್ ಆಗ್ತಾ ಇದೆ. ನೀವು ಇದೇ ಥರ ಸ್ಟೆಪ್ಸ್ ಫಾಲೋ ಮಾಡಿ ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ತುಂಬ ಸ್ಲೋ ಆಗಿ ಲೋಡ್ ಆಗ್ತಾ ಇದೆ. ಈ ಥರ ಬಂತು ಅಂತ ನೀವು ಅದನ್ನು ಬ್ಯಾಕ್ ಬರಬೇಡಿ, ಅದು ಆಗೋವರೆಗೂ ವೇಟ್ ಮಾಡಿ. ಅದಾದಮೇಲೆ ಈ ಥರ ತೋರಿಸುತ್ತೆ ನೋಡಿ. ಇಲ್ಲಿ ಇಂಟರ್ಫೇಸಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ತೋರಿಸುತ್ತೆ. ಸೊ ಕ್ರಿಯೇಟ್ ಯುವರ್ ಚಾನಲ್ ಅಂತ. ಸೊ ಈಗ ಕ್ರಿಯೇಟ್ ಆಯಿತು ನಿಮ್ಮ ಒಂದು ಚಾನಲು. ಸೊ ಈಗ ನೀವು ಪ್ರೊಫೈಲ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ಬೇಕು ಆ ನೇಮ್ನ ಚೇಂಜ್ ಮಾಡ್ಬೋದಾಗಿರಲಿ, ಅಂದರೆ ಡಿಸ್ಕ್ರಿಪ್ಷನ್ ಕೊಡೋದಾಗಿರಲಿ, ಅದನ್ನೆಲ್ಲ ಮಾಡ್ಕೋಬೋದು. ಈ ಕ್ರಿಯೇಟ್ ಅಂತ ಇರ್ತಾರೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡೋಕ್ಕೆ ರೆಡಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಹ್ಯಾಂಡಲಿಂಗಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ಹೆಸರು ಕೊಟ್ಕೋಬೋದು. ಲೈಕ್ ನಾನು ಕರೆಂಟ್ ಅಫೇರ್ಸ್ಗೆ ಅಂತ ಒಂದು ಚಾನಲ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನೀವು ಕರೆಂಟ್ ಅಫೇರ್ಸ್ನ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಅದು ನೇಮ್ ಕೊಟ್ಟು ಒಂದು ಯೂನಿಕ್ ಆಗಿರೋದು ಕೊಡಿ. ಅಂದರೆ ಎಲ್ರಿಗೂ ನೀವು ಸರ್ಚ್ ಮಾಡಿದ್ರೆ ಸಿಗೋ ಥರ ಇರಬೇಕದು. ಸೊ ಆ ಥರ ಕೊಟ್ಟರೆ ನಿಮಗೆ ಬೇಗ ಯಾರಿಗಾದ್ರೂ ಕೇಳಿದರೆ, ಯಾರಾದರೂ ನಿಮ್ಮ ಚಾನಲ್ ಯಾವುದು ಅಂತ ಕೇಳಿದ್ರೆ ಟಕ್ ಅಂತ ಅವ್ರಿಗೆ ಸಿಗೋ ಥರ ಇರಬೇಕದು. ಸೊ ಈಗ ನೋಡ್ತಾ ಇರ್ಬೋದು ನೀವು, ಆಗಿದೆ. ಈಗ ನೇಮು ಇದು ಎಲ್ರಿಗೂ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಇದನ್ನು ಚೆನ್ನಾಗಿ ಕೊಡಬೇಕು. ಪಟ್ ಅಂತ ಒಂದು ಸ್ವಲ್ಪ ಈ ಪ್ರಚಲಿತ ವಿದ್ಯಮಾನಗಳು ಅಂತ ಹೇಳಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅದೇ ಫಸ್ಟ್ಗೆ ಡಿಸ್ಪ್ಲೇ ಆಗಬೇಕು ಸರ್ಚ್ ಮಾಡಿದವ್ರಿಗೆ. ಸೊ ಈ ಥರ ಇರುತ್ತೆ. ಆಮೇಲೆ ನಾನು ಹೇಳಿದ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ ಥರ ವೀಡಿಯೋಸ್ ಮಾಡ್ತಿದ್ದೀರಾ, ಯಾವ ಥರ ಕಂಟೆಂಟ್ ಕೊಡ್ತಿದ್ದೀರಾ, ಮತ್ತು ಹ್ಯಾಶ್ಟ್ಯಾಗ್ಸು ಏನೇನು ನೀವು ಇದನ್ನು ಮಾಡ್ತಿದ್ದೀರಾ, ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ, ಅಥವಾ ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಿದ್ದೀರಾ, ಅವ್ರು ಡೈಲಿ ವ್ಲಾಗ್ಸ್ ಮಾಡ್ತಿದ್ದೀರಾ, ಆ ಥರ ಎಲ್ಲ ಇಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡಬೇಕು. ಅಂದರೆ ಯಾರಾದರೂ ಪ್ರೊಫೈಲ್ ಕ್ಲಿಕ್ ಮಾಡಿದರೆ ಅಲ್ಲೆಲ್ಲ ಡೀಟೇಲಾಗಿ ಶೋ ಆಗ್ತಿರುತ್ತೆ. ಸೊ ಈಗ ನೀವು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ಸ್ ಹಾಕ್ಬೋದು. ಅಂದರೆ ಯೂಟ್ಯೂಬ್ ಅಪ್ಲೋಡು ವೀಡಿಯೋಸಲ್ಲಿ ನೀವು ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ಇರುತ್ತೆ. ಎಲ್ರಿಗೂ ನಮಸ್ಕಾರ ತಿಳಿಸ್ತಾ, ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.